ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಿರಿ. ಹ್ಯಾಪಿ ನವರಾತ್ರಿ ಟು ಆಲ್. ಸೊ ಇವತ್ತು ಡೇ 1 ಆ್ಯಂಡ್ ನನ್ನ ಹುಟ್ಟಿದಬ್ಬ ಕೂಡ. ಆ್ಯಕ್ಚುಲಿ ಡೇಟ್ ವೈಸ್ ನೋಡಿದ್ರೆ ನನ್ನ ಹುಟ್ಟಿದಬ್ಬ October 3rd, ಬಟ್ ಇದು ನಕ್ಷತ್ರದ ಪ್ರಕಾರ ನಾನು ನವರಾತ್ರಿ ಮೊದಲನೇ ದಿನ ಹುಟ್ಟಿರೋದು. ಸೊ ಇಂಟರ್ನಲ್ಲಿ ಅಂದರೆ ನಾನು ನಮ್ಮ ಮನೆಯವರು ಮಾತ್ರ ಇವತ್ತಿನ ದಿನ ನೀಟಾಗಿ ಎಣ್ಣೆ ನೀರು ಹಾಕ್ಕೊಂಡು ದೀಪ ಹಚ್ಚೋ ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ. ಸೊ ಇವತ್ತು ಬೇಗ ನಾನು ಎದ್ದು ತಲೆಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಅಷ್ಟೋತ್ರ ಮಾಡೋಣ ಅಂತ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಹೂವನ್ನು ಯಾಕೆ ತಲೆಗೆ ಮುಟ್ಟಿಸಿ ಕೆಳಗಿಟ್ಟೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಮ್ಮಮ್ಮ ಹೇಳಿದ್ದಾರೆ ಅದನ್ನು ಹಾಗೆ ನಾವು ಹಾಕ್ಬಿಡಬಾರ್ದು, ತಲೆಗೆ ಮುಟ್ಟಿಸಿ ಆಮೇಲೆ ಹಾಕಬೇಕು ನಿರ್ಮಾಲ್ಯನ. ಬಿಕಾಸ್ ಅದು ಮತ್ತೆ ಎಲ್ಲರೂ ಕಸಕ್ಕೆ ಹೋಗುತ್ತೆ ಅಥವಾ ಗಿಡದ ಕೆಳಗೆ ಹೋಗುತ್ತೆ, ಎಲ್ಲರ ನಾವು ಹಾಕ್ಬಿಟ್ರೆ ಸೊ ಅದು ದೇವ್ರದ್ದು ಅದಕ್ಕೊಂದು ಎನರ್ಜಿ ಇರುತ್ತೆ. ಸೊ ಅದನ್ನು ಎಲ್ಲೆಲ್ಲೋ ಹಾಕಬಾರ್ದು ಅಂತ ಹಾಗೆ ಪೂಜೆ ಮಾಡಿ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ನಾವು ಬರೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಸೊ ನನ್ನ ಹಸ್ಬೆಂಡು ನನಗೆ ಸಿಲ್ವರ್ ವಾಚ್ ಕೊಟ್ಟಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಆಸೆ ಇತ್ತು 92.5 ಸಿಲ್ವರ್ದು ವಾಚ್ ಹಾಕ್ಕೋಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ. ಸಾಯಂಕಾಲ ಎಲ್ಲ ತರಕಾರಿ ತಂದಿದ್ರು ಅಂತ ಹೇಳಿಬಿಟ್ಟು ಎಲ್ಲನೂ ಬಾಕ್ಸಿಗೆ ಹಾಕಿಟ್ಬಿಡೋಣ ಅಂತ ಸಿಗ್ರಿಗೇಟ್ ಮಾಡ್ತಾಯಿದ್ದೆ. ಸೊ ನನ್ನ ಹತ್ರ ಬಾಕ್ಸಸ್ಸು ಇದೆ ಆ್ಯಂಡ್ ಈ ಥರ ಬ್ಯಾಗ್ಸು ಇದೆ. ಆ ಬ್ಯಾಗ್ಸ್ ವಾಷಬಲ್ಲು, ನೀಟಾಗಿ ವಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ 1 year ಆಯಿತು ನನಗೆ ತರಿಸಿ, ಏನೂ ಆಗಿಲ್ಲ. ಇಟ್ಸ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬೀನ್ಸು ಕ್ಯಾರೆಟು ಎಲ್ಲ ಸೆಗ್ರಿಗೇಟ್ ಮಾಡಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಏನಿಲ್ಲ ಅಂದರೂ 1 ವೀಕಿಗೆ ಆಗುತ್ತೆ ಇದು ತಂದಿರೋದು. ಆ್ಯಂಡ್ ಮೆಣಸಿನ್ಕಾಯಿ ನಾನು ತೊಟ್ಟು ಬಿಡಿಸಿ ಹಾಕೋದಿಲ್ಲ, ಬಿಕಾಸ್ ಬೇಗ ಹಾಳಾಗಿಬಿಡುತ್ತೆ ಅಂತ ಹಾಗೆ ಹಾಕ್ಬಿಡ್ತೀನಿ. ಬೀನ್ಸು ಕ್ಯಾರೆಟು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಿಕಾಸ್ ಹುಳಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಕೋಬೋದು. ಆ್ಯಂಡ್ ಪಲಾವ್ಗೆಲ್ಲ ಹಾಕಲೇಬೇಕಾಗತ್ತೆ, ಮ್ಯಾಂಡೇಟರಿ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಸೊ ಅದಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬೇರೆ ತರಕಾರಿಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಹೀಗೆ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿಬಿಡ್ತೀನಿ ನನಗೇನು ಬೇಕೋ ಅದು. ಸೊ ಅದು ಆಟೋಮೆಟಿಕ್ಕಾಗಿ ಅವರೇ ಎಲ್ಲ ಸೆಗ್ರಿಗೇಟ್ ಮಾಡಿ ಒಂದು ಬ್ಯಾಗಲ್ಲಿ ಹಾಕಿ ಕೊಟ್ಬಿಡ್ತಾರೆ, ಕವರ್ಗಳಲ್ಲಿ ಹಾಕಿ ಕೊಟ್ಬಿಡ್ತಾರೆ, ನೀಟಾಗಿರುತ್ತೆ. ನಾವೇ ಯಾವಾಗ ಹೋಗಿ ಒಂದು ಮಾರ್ಕೆಟಲ್ಲಿ ತರ್ತೀವೋ ಆವಾಗ ಈ ಥರ ಸೆಗ್ರಿಗೇಟ್ ಮಾಡಿಕೊಂಡು ಹಾಕೋತೀನಿ. ಸೊ ಅದರಲ್ಲೂ ಬ್ಲಿಂಕಿಟಲ್ಲಿ ಬಂದ್ರೂ ನಾನು ಒಂದೊಂದು ಸತಿ ತೆಗೆದು ಅದನ್ನು ಈ ಥರ ಬ್ಯಾಗಲ್ಲಿ ಕವರಲ್ಲಿ ಹಾಕಿ ಇಡ್ತೀನಿ ನಾನು. ಸೊ ಮೊನ್ನೆ 2 days ಬ್ಯಾಕ್ ನಾನು ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಇದು ಮಾಡ್ಕೊಂಡಿದ್ದೆ. ಸ್ವಲ್ಪ ಗಲೀಜಾಗಿ ಹೋಗ್ಬಿಟ್ಟಿತ್ತು, ಅಂದರೆ ಒಂದೊಂದು ಸತಿ ಮೊಸರೆಲ್ಲ ಅಲ್ಲೇ ಚಲೋಗಿರುತ್ತೆ. ಸೊ ಹಾಗೆ ಬಿಟ್ಬಿಟ್ಟಿರ್ತೀನಿ ಒಂದೊಂದು ಸತಿ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ ಎಲ್ಲ ಮಾಡಿದ್ದೆ. ಸೊ ಇವಾಗ ನೀಟಾಗಿ ಜೋಡ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಇದು ಮಾಡ್ತಾಯಿದ್ದೀನಿ. ಸೊ ನಂಗೆ ಆಲ್ರೆಡಿ ಒಂದು ಕ್ಯಾಪ್ಸಿಕಮ್ ಇತ್ತು ಆ ಬ್ಯಾಗಲ್ಲಿ. ಸೊ ಅದ್ರ ಜೊತೆಗೇ ಇನ್ನು ಮಿಕ್ಕಿದ 2 ಕ್ಯಾಪ್ಸಿಕಮ್ಮು ಹಾಕಿದೆ. ಸೊ ಇಷ್ಟು ಬಾಕ್ಸಸ್ಸು ಮತ್ತು ಇಷ್ಟು ಬ್ಯಾಗ್ ಆಗಿದೆ. ಸೊ ಇದನ್ನೆಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಜೋಡಿಸ್ಬಿಡ್ತೀನಿ. ಸೊ ಕೈಗೆ ನೀಟಾಗಿ ಸಿಗುತ್ತೆ. ಏನಾದರೂ ಮಾಡಬೇಕು ಅಂದರೆ ಹಾಗೆ ತೊಗೊಂಡು ಹಾಗೆ ಮಾಡಿಬಿಡ್ಬೋದು. ಸೊ ನಿಂಬೆಹಣ್ಣು ಅದ್ರ ಜಾಗದಲ್ಲಿ ಅದನ್ನು ಇಟ್ಬಿಡ್ತೀನಿ. ಇಲ್ಲಿ ಹಾಫ್ ನಿಂಬೆಹಣ್ಣಿದೆ. ಒಂದೊಂದು ಸತಿ ಹೀಗೆ ಅರ್ಧ ನಿಂಬೆಹಣ್ಣೆ ಸಾಕು ಅನಿಸ್ಬಿಡುತ್ತೆ. ಸೊ ಅದನ್ನು ಹಾಗೆ ಇಟ್ಟಿರ್ತೀನಿ, ಬಿಕಾಸ್ ಏನಾದರೂ ತಲೆಗೇನಾದರೂ ಹಚ್ಕೋಬೇಕು, ಕೂದಲಿಗೆ ಹಚ್ಕೋಬೇಕು ಅಂದ್ರೂ ಇಟ್ಸ್ ಗುಡ್, ಡ್ಯಾಂಡ್ರಫ್ ಆಗೋದಿಲ್ಲ, ಶೈನ್ ಬರುತ್ತೆ. ಆ್ಯಂಡ್ ಅದಿಲ್ಲ ಅಂತಂದರೆ ಏನಾದರೂ ಪೆಡಿಕ್ಯೂರ್ ಮೆನಿಕ್ಯೂರ್ ಮನೆಯಲ್ಲೇ ಮಾಡ್ಕೊತೀನಿ ಅಂದರೆ ಯೂಸ್ ಮಾಡ್ಕೊತೀನಿ. ಸೊ ಅದು ಹಾಫ್ ನಿಂಬೆಹಣ್ಣು ಏನಾದರೂ ಇತ್ತು ಅಂದರೆ ಹಾಗೆ ಇಟ್ಕೊಂಡಿರ್ತೀನಿ ನಾನು. ಆ್ಯಂಡ್ ಇದನ್ನೆಲ್ಲ ಫ್ರಿಜ್ಜಲ್ಲಿ ಜೋಡಿಸ್ತೀನಿ. ನಾನು ಈ ಬಾಕ್ಸಲ್ಲೇ ಜೋಡಿಸ್ತೀನಿ, ಬಿಕಾಸ್ ಮೇಲ್ಗಡೆ ಜೋಡಿಸ್ಬಿಟ್ರೆ ಮೇಲ್ಗಡೆ ಏನಾದರೂ ಹಾಲು ಮೊಸರು ಆ ಥರ ಇಡೋದಕ್ಕೆ ಜಾಗ ಬೇಕಾಗುತ್ತೆ ಅಂತ ನಾನು ಎಲ್ಲದನ್ನೂ ಅಲ್ಲೇ ಜೋಡಿಸ್ತೀನಿ. ಸೊ ಈ ಬಾಕ್ಸ್ಗಳನ್ನೂ ಇಟ್ಬಿಡ್ತೀನಿ ಆ್ಯಂಡ್ ಬ್ಯಾಗ್ನೂ ಇಟ್ಬಿಡ್ತೀನಿ. ಸೊ ಎಲ್ಲ ಒಟ್ಟಿಗೆ ಇರುತ್ತೆ, ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀಟಾಗಿ ಅರೇಂಜ್ ಮಾಡಿದ್ರೆ.
ಸೊ ಈ ಬಾಕ್ಸಸ್ದು ಮತ್ತು ಬ್ಯಾಗ್ದು ಏನಾದರೂ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಅಥವಾ DM ಮಾಡಿ, ನಾನು ತಿಳಿಸ್ಕೊಡ್ತೀನಿ ಎಲ್ಲಿಂದ ತೊಗೊಂಡೆ ಅಂತ. ಸೊ ನೀವು ಬೈ ಮಾಡ್ಬೋದು. ಸೊ ಇಲ್ಲಿಗೆ ನನ್ನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. Keep it low key, keep it softly spoken, with no strings tied.